ದೀಪ್ ಜ್ಯೋತಿ ಕ್ರಿಯೇಷನ್ ಕಡೆಯಿಂದ ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಾ ಇದ್ದೀನಿ ಚಿಕನ್ ಖೀಮಾ ರೆಸಿಪಿ. ತುಂಬ ಸುಲಭ ಮತ್ತು ತುಂಬ ಸರಳವಾದ ರೆಸಿಪಿ. ಸಾಮಗ್ರಿ ಲಿಸ್ಟ್ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಬಿಗಿನರ್ಸ್ ಕೂಡ ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂಥ ರೆಸಿಪಿ. ಮೊದಲು ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ತೊಗೊಂಡಿದ್ದೀನಿ ಏಲಕ್ಕಿ, ಲವಂಗ, ಚಕ್ಕೆ. ಒಂದು 20 ಸೆಕೆಂಡ್ ಹುರಿದರೆ ಸಾಕು. ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ, 20 ಸೆಕೆಂಡ್ ಹುರಿದ್ರೆ ಸಾಕು. ಈಗ ನಾವು ಇದನ್ನು ತೆಗೆದಿಟ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಟ್ ಮಾಡಿರುವಂಥ ಉಳ್ಳಾಗಡ್ಡೆಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಈರುಳ್ಳಿಯನ್ನು ಚೆನ್ನಾಗಿ ಹುರಿದುಕೊಳ್ಳಿ. ಇದರಲ್ಲಿ ನಾವು ಈಗ ಅಲ್ಲ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುರಿದುಕೊಳ್ಳಿ, ಹಸಿ ವಾಸನೆ ಹೋಗುವವರೆಗೂ ಹುರಿದುಕೊಳ್ಬೇಕಾಗುತ್ತೆ. ಇದರಲ್ಲಿ ಈಗ ನಾನು ಸೇರಿಸ್ತಾ ಇದ್ದೀನಿ ಟೊಮೆಟೊವನ್ನು ಮಿಕ್ಸಿಯಲ್ಲಿ ಪ್ಯೂರಿ ಮಾಡಿಕೊಂಡು ನೀವು ಹಾಕಿ ಸ್ವಲ್ಪ ಹುರಿದುಕೊಂಡ ನಂತರ ಲೀಡನ್ನು ಮುಚ್ಚಿ ಇಟ್ಕೊಳ್ಳೋಣ. ಹುರಿದುಕೊಂಡಿರುವಂಥ ಮಸಾಲೆಯನ್ನು ನಾವು ಈಗ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಪೌಡರ್ ಆದರೆ ಸಾಕು. ನೋಡಿ, ಈ ಥರ ಕುಟ್ಟಿಕೊಳ್ಳಿ, ಪಕ್ಕಕ್ಕಿಡಿ. ನೋಡಿ, ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ. ಹುರಿದುಕೊಳ್ಳಿ ಮತ್ತೊಂದು ಸಾರಿ ಚೆನ್ನಾಗಿ. ಇದರಲ್ಲಿ ನಾನೀಗ ಹಾಕ್ತಾಯಿದ್ದೀರ ಅರಿಶಿಣ, ಕೆಂಪು ಖಾರದ ಪುಡಿ, ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದರಲ್ಲಿ ನಾನು 1 ಚಮಚದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಯಾಕೆಂದರೆ ಕೆಳಗೆ ಸೀದು ಹೋಗುವ ಚಾನ್ಸಸ್ ಇರುತ್ತೆ, ಅದಕ್ಕೆ ಸ್ವಲ್ಪ ನೀರು ಹಾಕಿದ ನಂತರ ಇದರಲ್ಲಿ ಈಗ ನಾನು ಚಿಕನ್ ಖೀಮಾವನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಒಂದು 2 ನಿಮಿಷಗಳ ಕಾಲ ಹುರಿದುಕೊಳ್ಳಿ. ಇದರಲ್ಲಿ ಸ್ವಲ್ಪ ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ನಾವು ಹುರಿದುಕೊಳ್ಳೋದ್ರಿಂದ ಇದರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ಮತ್ತೊಂದು ಚಮಚ ನೀರನ್ನು ನಾನು ಇಲ್ಲಿ ಸೇರಿಸಿದ್ದೇನೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೇನೆ. ನೀವು ನಿಮಗೆ ಬೇಕಾದಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಸೇರಿಸ್ಕೊಳ್ಳಿ. ಈಗ ಮುಚ್ಚಳವನ್ನು ಮುಚ್ಚಿ 2 ರಿಂದ 3 ನಿಮಿಷ ಕುದಿಸಿಕೊಳ್ಳಿರಿ. ನಾನು 3 ನಿಮಿಷ ಕುದಿಸಿದ್ದೀನಿ. ಸ್ವಲ್ಪ ನೀರು ಬಿಟ್ಟು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈಗ ನಾವು ಕುಟ್ಟಿಟ್ಟಿರುವಂಥ ಮಸಾಲೆಯನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಈ ಮಸಾಲೆಯಿಂದ ತುಂಬ ಚೆನ್ನಾದ ಸುವಾಸನೆ ಬರುತ್ತದೆ ಸ್ನೇಹಿತರೆ. ಈಗ ನಾನು ಇಲ್ಲಿ 1 ಕಪ್ನಷ್ಟು ನೀರು ಸೇರಿಸಿದ್ದೇನೆ. ನಿಮಗೆ ಇನ್ನೂ ಸ್ವಲ್ಪ ಸಡಿಲಬೇಕು ಖೀಮಾ ಅಂದರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳಿ. ಈಗ ಮುಚ್ಚಳವನ್ನು ಮುಚ್ಚಿ 5 ನಿಮಿಷದವರೆಗೆ ನೀವು ಬೇಯಿಸಿ. ನೋಡಿ, 5 ನಿಮಿಷದ ನಂತರ ನೋಡಿರಿ, ಇಲ್ಲಿ ನಮ್ಮ ಖೀಮಾ ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಈಗ ಇದರಲ್ಲಿ ಗರಂ ಮಸಾಲೆಯನ್ನು ಹಾಕಿಕೊಳ್ಳೋಣ. ಗರಂ ಮಸಾಲ ಆಪ್ಷನಲ್ ಇದೆ, ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಇದು ಕಸೂರಿ ಮೇಥಿ, ಸ್ವಲ್ಪ ಕೈಯಿಂದ ತಿಕ್ಕಿ ಹಾಕಿಕೊಳ್ಳಿ. ಇದರಿಂದ ತುಂಬ ಚೆನ್ನಾಗಿ ಅದರ ಫ್ಲೇವರ್ ಬರುತ್ತೆ. ಆಗಿದೆ. ಈಗ ನಾನು ಫೈನಲ್ ಗಾರ್ನಿಷಿಂಗೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಳ್ಳಿ ಸ್ನೇಹಿತರೆ. ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಸರ್ವ್ ಮಾಡಿಕೊಳ್ಳೋಣ. ಇದನ್ನು ನೀವು ಅನ್ನ, ರೊಟ್ಟಿ ಅಥವಾ ನಾನ್ ಜೊತೆಗೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಬಿಗ್ನರ್ಸ್ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬಹುದು ಇದು. ನೋಡಿ ಸ್ನೇಹಿತರೆ, ಮಾಡ್ತಾ ಇರಿ, ತಿಂತಾ ಇರಿ ಮತ್ತು ನಮ್ಮ ಚಾನಲನ್ನು ನೋಡ್ತಾ ಇರಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ.